ಇದು ಮಾಡಿರಿ ವಿದ್ಯಾರ್ಥಿಗಳು ಮಾಡಿಡ್ರಿ. ನೋಡ್ರಿ ಭಾಳ ಸರಳ ಅದ. ವಿಡಿಯೋ ನಂಬರ್ 14, ಕ್ವಶನ್ ನಂಬರ್ 2019 ನವೋದಯ, ಪ್ರಶ್ನೆ ನಂಬರ್ 54. 150% ಇದಕ್ಕೆ ಸಮಾನವಾಗಿರುತ್ತದೆ. ನೋಡಿ ಈಗ ನೀವು ಮಾಡಿರಿ ಅಂತ ತಿಳ್ಕೊಂಡನು. 150% ಬರೋಬ್ಬರಿ. ಈಗ ಹೆಂಗೆ ಹಚ್ಬೇಕಂದ್ರೆ 150 ಹಚ್ಬೇಕು. ತಳಗೆ ಏನು ಮಾಡಬೇಕು, ಈ ಶೇಕಡ ಚಿಹ್ನನ್ನ ತಳಗೆ 100 ಬರಿಬೇಕು. ಈಗ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ಬೇಕು. ಅಂದರೆ ಇದ್ರದ್ದು ಎಷ್ಟಾಗ್ತದ, 1.50 ಆಗ್ತದೆ. ಇದನ್ನ ಎಷ್ಟು ರೀತಿಯೊಳಗೆ ಉತ್ತರ ಇಡ್ಬೋದು? 1.50 ಇಡ್ಬೋದು. ಆನ್ಸರ್ ನೋಡ್ರಿ ಎಷ್ಟು ನಮೂನಿ ಇಡ್ಬೋದು ಹುಡುಕ್ಯಾಡ್ಬೇಕು ನೀವು. 1.50 ಹುಡುಕ್ಯಾಡ್ರಿ. ಅದಾದ ಮೇಲೆ 1.50 ಇಲ್ಲ. ಆಮೇಲೆ ಇನ್ನೊಂದು ರೀತಿ ಒಳಗೆ 1.5 ಮುಂದಿನ 0 ತೆಗೀರಿ. 1.5 ಅದ ನೋಡ್ರಿ. ಇತ್ತು ಅಂದ್ರೆ ಅದ್ರ ಉತ್ತರ ಸಂಖ್ಯೆಯನ್ನು ಎ ಅಂತ ಹಾಕಿಬಿಡ್ರಿ. ಭಾಳ ನಮೂನಿ ಇರ್ತಾವ. ಇದನ್ನೇ ಇನ್ನೊಂದು 0 ಹೆಚ್ಚು ಮಾಡಿ ಇಟ್ಟಿರ್ತಾರ. ಅವಾಗ ನೀವೇನು ಮಾಡಬೇಕು, ಉತ್ತರಗಳನ್ನು ಹಚ್ಚೋದು ಕಲಿಬೇಕು. ಎಷ್ಟು ನಮೂನಿ ಉತ್ತರಗಳನ್ನು ಹಚ್ಚಬಹುದು. ಮೋಸ ಮಾಡ್ಲಿಕ್ಕೆ ಏನು ಮಾಡ್ತಿರ್ತಾರೆ, ಹಿಂಗೂ ಮಾಡ್ತಿರ್ತಾರೆ. 1.5 0 ಮಾಡ್ತಿರ್ತಾರೆ ಒಳಗೊಳಗೆ. ಅವಾಗ ಅದು ಆಗೋದಿಲ್ಲ. ಸುಮ್ಮನೆ ಆ 0 ಒಂದು ಹೆಚ್ಚಿಗೆ ಇಟ್ಬಿಟ್ಟಿರ್ತಾನಂದ್ರೆ ನೀವು ತೆಗೆದು ಬಿಡ್ಬೇಕು ಅದನ್ನು. ಉದಾಹರಣೆ ಕೊಡ್ತಾನ, ಅದು ಖರೆ ಆಗಬಾರ್ದು. ಮಾತಿಂದ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು. ಪ್ರಶ್ನೆನ ಡೈರೆಕ್ಟಾಗಿ ಬಿಡಿಸನ್ನ. ಇಂಥ ಮಾದರಿಗಳನ್ನು ಸಾಕು. ಈ 150 ಅನ್ನೋದಲ್ಲ, ಇದರ ತಳಗಿರ್ಬೇಕಿದೆ ಶೇಕಡ ಚಿಹ್ನೆ. ಅಂದ್ರೆ ಹಿಂಗೆ ಹಚ್ಚಿದ್ರಿ ಅಂದ್ರೆ ಕರೆಕ್ಟ್. ಯಾವುದೇ ಇರಲಿ, ಮ್ಯಾಲೆ ದಶಮಾಂಶದಾಗಿತ್ತು ಅಂತಂದ್ರೂ ಸದ್ಯಕ್ಕೆ ಅದ್ರದ್ದು ಸ್ಥಾನ ಕೊಡ್ಬೇಕು, ಆ 100 ತಳಗೆ ಕೊಡ್ಬೇಕು. ಈಗ ಕ್ವಶನ್ ಪೇಪರ್ ಎಷ್ಟದ ಅಷ್ಟೇ ತಿಳಿಸ್ತಂದ. ಮುಂದೆ ಏನದ ನಿಮ್ಗಿಂತ ಮಾದರಿ ಬಂದಾಗ ನಾ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡಿ. 150% ಬರೋಬ್ಬರಿ 150 ಇಟ್ಟು ಈ ಶೇಕಡ ಚಿಹ್ನನ ತಳಗ 100 ಇಟ್ಟು 2 ಸ್ಥಾನ ಬಿಟ್ಟು ಬಿಂದು. ಒಂದನೇ ಉತ್ತರ A1 ಇದು. A1 ಅಂದ್ರೆ ಆನ್ಸರ್ ನಂಬರ್ 1, ಇದು ಆನ್ಸರ್ ನಂಬರ್ 2. ಬೇಕಾದ್ರೆ ಇದನ್ನರೇ ಇಡಬೇಕು ಒಂದು, ಬೇಕಾದ್ರೆ ಇದನ್ನರೇ ಇಡಬೇಕು ಒಂದು. ಇದನ್ನ ಇಟ್ಟ ನಂತರ ಉತ್ತರ ಸಂಖ್ಯೆ ಏದಾಗೋದ ಉತ್ತರ ಹಾಕಿಬಿಡಿ. ಚೆನ್ನಾಗಿ ಫೇರ್ದ ಬಿಡಿಸ್ಕೊಡ್ರಿ.